ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನಿಸುತ್ತೆ. ಸೊ ಇವತ್ತು ಆ್ಯಸ್ ಯೂಶ್ವಲ್ ಎಲ್ಲ ಬೆಳಗ್ಗೆನೇ ಎದ್ದು ಬೇಗ ಪೂಜೆ ಎಲ್ಲ ಮಾಡಿ, ಸೊ ನಾನು ಫ್ರೆಶ್ ಅಪ್ ಆಗಿ ನನ್ನ ಮಗಳು ಕೂಡ ಫ್ರೆಶ್ ಅಪ್ ಮಾಡಿ ಅವಳನ್ನ ಇವತ್ತು ಮ್ಯಾಥ್ಸ್ ಯು ಟಿ ನಡೀತಾ ಇದೆ. ಹಾಗಾಗಿ ಪಾಪು ಇನ್ನು ಮಲಗಿದ್ದಾನೆ. ಅವ್ನು ಎದ್ದೇಳೋಷ್ಟರಲ್ಲಿ ನಾವಿಬ್ಬರು ಬೇಗ ಎದ್ದು ಫ್ರೆಶ್ ಅಪ್ ಆಗಿ ನಮ್ಮ ಕೆಲಸ ನಾವು ಮಾಡ್ಕೊತಾ ಇರ್ತೀವಿ. ಸೊ ಅವಳಿಗೆ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ಕೊ ಅಂತ ಹೇಳ್ತಾ ನಾನು ತಿಂಡಿಗೆ ರೆಡಿ ಮಾಡ್ತಾ ಇದ್ದೆ. ನಾನು ನೆಕ್ಸ್ಟ್ ಡೇ ಆ್ಯಕ್ಚುಲಿ ನಾಳೆ ಏನು ಮಾಡಬೇಕು ಅಂತ ಇವತ್ತು ಹಿಂದಿನ ದಿನವೇ ರೆಡಿ ಮಾಡ್ಕೊಬಿಟ್ಟಿರ್ತೀನಿ. ಸೊ ಇವತ್ತು ತಿಂಡಿಗೆ ವಾಂಗಿಬಾತ್ ಮಾಡೋಣ ಅಂತ ಮಾಡ್ತಿದ್ದೆ. ನನ್ನ ಮಗಳು ಅವಳ ಪಾಡಿಗೆ ಅವಳು ಬರ್ಕೊತಾ ಇದ್ದಾಳೆ. ತಿಂಡಿಗೆ ವಾಂಗಿಬಾತ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಸೊ ಅವಳು ಬರ್ಕೊಳೋ ಅಷ್ಟರಲ್ಲಿ ನಾನೊಂದು ಸ್ವಲ್ಪ ಬಾಕ್ಸಿಗೆ ಮತ್ತು ಲಂಚ್ ಬಾಕ್ಸಿಗೆ ಎಲ್ಲ ಪ್ಯಾಕ್ ಮಾಡಿಬಿಡೋಣ ಅಂಥೇಳಿ ಕಿಚನಿಗೆ ಬಂದೆ. ಕಿಚನಲ್ಲಿ ಆ್ಯಕ್ಚುಲಿ ಅವಳು ತಿಂಡಿ ತಿನ್ನೋಕ್ಕೆ ಮತ್ತು ಬಾಕ್ಸಿಗೆ ಎರಡಕ್ಕೂ ಪ್ಯಾಕ್ ಮಾಡಿಬಿಟ್ರೆ ಅಷ್ಟರಲ್ಲಿ ನನ್ನ ಮಗ ಎದ್ದುಬಿಡ್ತಾನೆ. ಯಾಕೆಂದರೆ ಅವಳು ಮಾರ್ನಿಂಗ್ ಡೈಲಿ ಹೋಗೋದು 7:45ಗೆಲ್ಲ ರೆಡಿ ಆಗಿರಬೇಕು ಅವಳು. ಅಷ್ಟರಲ್ಲಿ ನಾವು ಬೇಗ ಎದ್ದು ನಾನು ಮುಗಿಸ್ಕೊತಾ ಇರ್ತೀನಿ. ನಾನು ಜಾಸ್ತಿ ಸೌಂಡ್ ಮಾಡಿದ್ರೆ ಅವನು ಎದ್ದುಬಿಡ್ತಾನೋ ಅಂತ ನಾನು ಡೈಲಿ ಸೌಂಡ್ಲೆಸ್ಸಾಗೆ ಮಾಡ್ತಾ ಇರ್ತೀನಿ. ರಿತಿಕ್ಷನ್ಗೆ ಡೈಲಿ ಯು ಟಿ ಕೊಡ್ತಾನೆ ಇರ್ತಾರೆ. ಹಾಗಾಗಿ ಅವಳ ಕಡೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಬೇಕು. ಸಣ್ಣ ಪಾಪು ಇರೋದ್ರಿಂದ ನನಗೆಲ್ಲ ಟೈಮ್ ಮೇಂಟೈನ್ ಮಾಡೋಕ್ಕಾಗಲ್ಲ. ಬಟ್ ಆದ್ರೂ ಮಾಡ್ತಾ ಇರ್ತೀನಿ ಒಂದು ಆ್ಯಾವ್ರೇಜ್ಗೆ. ಸೊ ಈಗ ಅವಳಿಗೆ ತಿಂಡಿ ಹಾಕ್ಕೊಟ್ಬಿಟ್ಟು ಅಷ್ಟರಲ್ಲಿ ನನ್ನ ಮಗ ಕೂಡ ಎದ್ದಿದ್ದಾನೆ. ಅವ್ನಿಗೆ ನೋಡ್ಕೊಳ್ಳೋಣ ಅಂಥೇಳಿ ಅವಳಿಗೆ ತಿಂಡಿ ಹಾಕ್ಕೊಟ್ಟೆ. ಅವಳ ಪಾಡಿಗೆ ಅವಳು ತಿಂತಾ ಇರಲಿ ಅಂತ. ಸೊ ಪಾಪುಗೊಂದು ಸ್ವಲ್ಪ ಸಮಾಧಾನ ಮಾಡಿ ಟೈಮ್ ಬಂದು ನೋಡಿದ್ರೆ ಆಲ್ರೆಡಿ ಟೈಮ್ ಆಗಿತ್ತು. ಅವಳು ತಿಂಡಿ ತಿನ್ನಲ್ಲ ಯಾವಾಗಲೂ. ಹಾಗಾಗಿ ಅವಳನ್ನ ಬೈಕೊಂಡು ಸ್ವಲ್ಪ ನಾನೇ ಬೇಗ ಬೇಗ ತಿಂಡಿ ತಿನ್ನಿಸ್ತಾ ಇದ್ದೆ. ತಿಂಡಿ ತಿನ್ನಿಸಿ ಲಾಸ್ಟಲ್ಲಿ ಅವಳು ಬೆಳಗ್ಗೆ ಎದ್ದು ಏನೇನು ಮಾಡಿದ್ದಾಳೆ ಅಂತ ನೋಡಿ ಕಳಿಸ್ತೀನಿ. ಯೂಶ್ವಲಿ ಇದು ನನಗೆ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಅವಳಿಗೆ ಬೆಳಗ್ಗೆ ನೈಟು ಟೈಮ್ ಸಾಲಲ್ಲ, ಮಲಗಿಬಿಟ್ಟಿರ್ತಾಳೆ ಬೇಗ ಬಂದು. ಬೆಳಗ್ಗೆ ಎದ್ದು ಬೇಗ ಎದ್ದೇಳ್ತಾಳಲ್ಲ, ಹೆಂಗಿದ್ರು ಇದೊಂದು ಅಭ್ಯಾಸ ಮಾಡಿಸೋಣ ಅಂಥೇಳಿ ಮಾಡಿಸ್ತಾ ಇರ್ತೀನಿ. ಅವಳು ಯಾವ್ದು ಮಾಡಿರ್ತಾಳೋ ಅದನ್ನು ನಾನು ಕೂಡ ಒಂದ್ಸಲ ಕ್ರಾಸ್ ಚೆಕ್ ಮಾಡಿಸ್ತೀನಿ. ನಾನು ಶಾಪ್ಗೆ ಹೋಗ್ತೀನಿ ಅವಳನ್ನ ಕಳಿಸಿ. ಸೊ ಶಾಪಿಂದ ಬಂದು ಆ್ಯಸ್ ಯೂಶ್ವಲ್ ಅವಳಿಗೆ ಸಂಜೆ ಏನಾದರೂ ಸ್ನ್ಯಾಕ್ಸ್ ಮಾಡಿ ಕೊಟ್ಟು ಹೋಮ್ವರ್ಕ್ ಬರ್ಸೋಕ್ಕೆ ಕೂತ್ಕೊಟ್ಟೆ. ಇವತ್ತು ಯಾಕೋ ತುಂಬ ತಲೆನೋವ್ತಾಯಿತ್ತು. ಹಾಗಾಗಿ ಅವಳಿಗೂ ಕೂಡ ಆಯಿಲ್ ಮಸಾಜ್ ಮಾಡೋಣ ಅಂತ ನಾನು ಕೂಡ ಮಾಡ್ಕೊತಾ ಇದ್ದೆ. ತುಂಬ ತಲೆನೋವಾಗಿರೋದ್ರಿಂದ ನಾನು ಕೂಡ ಆಯಿಲ್ ಎಲ್ಲ ಅಪ್ಲೈ ಮಾಡಿಕೊಂಡು ನನ್ನ ಮಗಳಿಗೂ ಕೂಡ ಸ್ವಲ್ಪ ಎಣ್ಣೆ ಹಾಕೋಣ ಅಂಥೇಳಿ ಹಾಕ್ತಾಯಿದ್ದೆ. ಅವಳಿಗೆ ಈವ್ನಿಂಗ್ 5:30ಗೆ ಬರ್ತಾಳಲ್ಲ, 8 ಅಷ್ಟರಲ್ಲಿ ಓದಿಸೋದು ಬರ್ಸೋದು ಎಲ್ಲ ಮುಗಿಸ್ಬೇಕು ನಾನು. ಹಾಗಾಗಿ ಟೈಮ್ ಸಾಲಲ್ಲ ನನಗೆ. ಅದಕ್ಕೆ ಅವಳು ಬುಕ್ ಇಟ್ಕೊಂಡೇ ಕೂತಿದ್ದಾಳೆ. ಅವಳ ಪಾಡಿಗೆ ಅವಳು ಮಾಡ್ಕೊತಾ ಇದ್ದಾಳೆ. ಅವಳಿಗೆ ಎಣ್ಣೆ ಹಾಕಿ ಸ್ವಲ್ಪ ಅವಳಮ್ಮ ನನಗೂ ಮಸಾಜ್ ಮಾಡಮ್ಮ ಅಂತ ಕೇಳಿದ್ಲು. ಹಾಗಾಗಿ ಅವಳಿಗೂ ಮಸಾಜ್ ಮಾಡಿ ಅವಳಿಗೂ ತಲೆ ಕೂಡ ಎಲ್ಲ ಬಾಚಿ ಅವಳನ್ನ ಓದ್ಕೊಳಕ್ಕೆ ಬಿಟ್ಟೆ. ಅಷ್ಟರಲ್ಲಿ ನನ್ನ ಸಣ್ಣ ಮಗುನ ನಮ್ಮ ಮನೆಯವ್ರು ಕರ್ಕೊಂಬಂದರು. ಸೊ ಅಷ್ಟರಲ್ಲಿ ಆಲ್ರೆಡಿ 7 ಆಗಿಬಿಟ್ಟಿತ್ತು ಟೈಮಿಂಗ್ಸು. ಅವನಿಗೂ ಕೂಡ ಏನಾದರೂ ಮಾಡಿ ತಿನ್ನಿಸೋಣ ಅಂಥೇಳಿ ಇವಳಿಗೆ ಬೇರೆ ಏನಾದರೂ ಕ್ವಷನ್ ಇದ್ದರೆ ಹಾಕ್ಕೊಟ್ಬಿಡೋಣ ಅಂಥೇಳಿ ಹಾಕ್ಕೊಡ್ತಾಯಿದ್ದೆ. ಫಸ್ಟ್ ಪೋರ್ಷನ್ ಮುಗಿಸಿದ್ಲು. ನೆಕ್ಸ್ಟ್ ಸೆಕೆಂಡ್ ಪೋರ್ಷನ್ ನೀನು ಕಂಪ್ಲೀಟ್ ಮಾಡ್ತಾ ಇರು ಅಂತ ಹೇಳಿ ಅವಳಿಗೆ ಹಾಕ್ಕೊಡ್ತಾಯಿದ್ದೆ. ಯಾಕೆಂದರೆ ಅವಳಿಗೆ ಇದಾದಮೇಲೆ ನೆಕ್ಸ್ಟ್ ನೀನು ಇದು ಓದ್ಕೋತಾ ಇರಬೇಕು ನಾನು ಬರೋಷ್ಟರಲ್ಲಿ ಅಂತ ಗೈಡ್ ಮಾಡಿ ಹೋದ್ರೇ ಅವಳು ಬರೋದು. ಹಂಗಾಗಿ ಅವಳನ್ನ ಬೇಗ ಅವಳನ್ನ ಮಾಡಿಬಿಡೋಣ ಅಂತ ಹೇಳ್ತಾಯಿದ್ದೆ. ಎಲ್ಲರ ಮನೆಯಲ್ಲೂ ಕಾಮನ್ ಅನಿಸುತ್ತೆ, ಸಣ್ಣ ಮಕ್ಕಳಿಗಿಂತ ದೊಡ್ಡವ್ರನ್ನೇ ಕೇರ್ ಮಾಡಬೇಕು ಅನಿಸುತ್ತೆ. ಸಣ್ಣ ಪಾಪ ನಮ್ಮ ಯಜಮಾನ್ರು ಹೆಂಗೋ ಅವ್ರು ಕೇರ್ ಮಾಡ್ತಾಯಿದ್ರು. ನಾನು ಇವಳನ್ನ ನೋಡೋದಾಗಿರುತ್ತೆ. ಯಾಕೆಂದರೆ ಅವ್ರನ್ನ ಯಾರಾದರೂ ನೋಡ್ಕೊತಾ ಇರ್ತಾರೆ, ಇವ್ರಿಗೆ ಓದಿಸೋದೆಲ್ಲ ಬೇಕಲ್ಲ. ಹಂಗಾಗಿ ಅವಳಿಗೆಲ್ಲ ಹಾಕ್ಕೊಟ್ಟು ನಾನು ಪಾಪುಗೆ ಸರಿ ಮಾಡಿಬಿಡೋಣ ಅಂಥೇಳಿ ಬಂದೆ. ಪಾಪುಗೆ ಸರಿ ಮಾಡಿ ತಿನ್ನಿಸ್ಬಿಟ್ರೆ ಅವ್ನ ಪಾಡಿಗೆ ಅವ್ನು ಮಲಗಿಬಿಡ್ತಾನೆ. ಆಗ ನಾವು ಅಡುಗೆ ಮಾಡ್ಕೊಂಡು ತಿನ್ಬೋದು ಅಂಥೇಳಿ ಫಸ್ಟು ಅವ್ನು ಮುಗಿಸ್ಬಿಡೋಣ ಅಂಥೇಳಿ ಬಂದೆ. ಹಾಗೆ ನಾನು ಯಾವುದೇ ರೀತಿ ಹೊರಗಡೆಯಿಂದ ಏನು ತಂದು ಮಾಡಲ್ಲ, ನಾನು ಮನೆಯಲ್ಲೇ ಸರಿ ಮಾಡ್ಕೊತೀನಿ. ಇದನ್ನು ಅಮ್ಮ ಮಾಡಿಕೊಟ್ಟು ಹೋಗಿರ್ತಾರೆ. ಪ್ಯೂರ್ ರಾಗಿಲಿ ಮಾತ್ರ ಮಾಡ್ಕೊಂಡಿರ್ತೀನಿ ನಾನು. ಹೊರಗಡೆ ಯಾವುದೇ ರೆಡಿಮಿಕ್ಸ್ ಏನು ತರಲ್ಲ. ಯಾಕೆಂದರೆ ರಾಗಿಲಿ ಮಾಡಿದ್ರೆ ಸ್ಟ್ರೆಂತ್ ಇರುತ್ತೆ ಅಂಥೇಳಿ. ಹಾಗಾಗಿ ನಾವು ಇದನ್ನೇ ಮಾಡಿಕೊಡ್ತೀನಿ ಪಾಪುಗೆ. ಸೊ ಪಾಪುಗೆ ಸರಿ ತಿನ್ನಿಸ್ಬಿಟ್ರೆ ಅವನೊಂದು 1/2 ಅವರಲ್ಲಿ ಮಲಗಿಬಿಡ್ತಾನೆ. ಇಲ್ಲಾಂದರೆ ನಮಗೆ ಟೆನ್ಷನ್ ಆಗುತ್ತೆ, ಅಯ್ಯೋ ಅವ್ನು ತಿಂದಿಲ್ಲ ಅಂದರೆ ಹಠ ಮಾಡ್ತಾ ಇರ್ತಾನೆ ಅಂತ. ರಿತಿಕ್ಷನ್ಗೆ ಓದ್ಸೋಕ್ಕಾಗಲ್ಲ ನನಗೆ. ಸೊ ಅವನಿಗೆ ತಿನ್ನಿಸ್ಬಿಟ್ರೆ ನನಗೊಂದು ಸಮಾಧಾನ. ಈಗ ಅವನದು ತಿನ್ನಿಸಿ ಕಿಚನಿಗೆ ಬಂದು ಸ್ವಲ್ಪ ಅಡುಗೆ ಎಲ್ಲ ಮಾಡಿ, ಅಡುಗೆ ಇವತ್ತು ಆ್ಯಕ್ಚುಲಿ ಮುದ್ದೆ ಬಸ್ಸಾರು ಮಾಡಿದ್ದೆ. ಸೊ ಅಡುಗೆ ಮಾಡಿ ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ಕೊಂಬಿಡೋಣ ಅಂಥೇಳಿ ಕ್ಲೀನ್ ಮಾಡಿ ಇಡ್ತಾಯಿದ್ದೆ. ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ನಾವಿನ್ನೇನು ಅಷ್ಟರಲ್ಲಿ ರಿತಿಕ್ಷನ್ದು ಹೋಮ್ವರ್ಕ್ ಮುಗೀತು. ಈಗ ನಾವು ಒಟ್ಟಿಗೆ ಎಲ್ಲರೂ ಊಟ ಮಾಡಿಬಿಡೋಣ ಅಂಥೇಳಿ ನಾವು ಊಟ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ 9:30 ಆಗಿತ್ತು. ಸೊ ಫೈನಲಿ ಎಲ್ಲರೂ ಮುದ್ದೆ ಬಸ್ಸಾರು ಊಟ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಮಲಗೋ ಅಷ್ಟ್ರಲ್ಲಿ ನಾವು ಡೈಲಿ ರೊಟೀನ್ ಇದೇ ಆಗಿರುತ್ತೆ ನನ್ನದು. ಸೊ 11:15 ಆಗಿರುತ್ತೆ ನಾನು ಕಿಚನ್ ಕ್ಲೀನ್ ಮಾಡಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗು. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ, ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಆಲ್. ಕೀಪ್ ಸಪೋರ್ಟಿಂಗ್ ಮೀ.